ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರವಿ ವೆಂಕಟೇಶ್. ಆ್ಯಕ್ಚುಲಿ ಸ್ವಲ್ಪ ಟೈಮ್ ಇತ್ತು, ಅದಕ್ಕಿಂತ ಏನು ಅಂದರೆ ರೀಸೆಂಟಾಗೆ ಎಲ್ಲೋ ಆಚೆ ಹೋದಾಗ ಲಚ್ಚಾ ಪರಾಟ ತಗೊಂಡಿದ್ದೆ. ಯೂಶ್ವಲಿ ಅದು ಮೈದಾ ಅಂತ ನಾವು ಅದನ್ನು ಪ್ರಿಫರ್ ಮಾಡೋದ. ಸೊ ಏನು ಪ್ಲ್ಯಾನ್ ಮಾಡಿದೆ ಅಂದರೆ ಗೋಧಿ ಹಿಟ್ಟಲ್ಲೇ ಅದನ್ನು ಮಾಡೋಕ್ಕೆ ಟ್ರೈ ಮಾಡಿ ಮಾಡೋಕ್ಕಾಗುತ್ತಾ ನೋಡೋಣ ಅಂತ ಅಂದ್ಕೊಂಡು ಇವತ್ತು ಟ್ರೈ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಮೈದಾ ಸ್ವಲ್ಪನೂ ತೊಗೊಂಡಿಲ್ಲ, ಅದಕ್ಕೆ ಸ್ವಲ್ಪ ಕಲಿಸಿದ್ದೀನಿ. ಲೈಕ್ ಒಂದು 5-6 ಆಗೋಷ್ಟು ಕಲಿಸಿದ್ದೀನಿ. ಈ ಹಿಟ್ಟನ್ನು ಮತ್ತೆ ನಾನು ಸೋಡಾ ಅವೆಲ್ಲ ಏನೂ ಹಾಕಿಲ್ಲ, ಜಸ್ಟ್ ಚಪಾತಿ ಹಿಟ್ಟನ್ನೇ ಸ್ವಲ್ಪ ಅಳಕವಾಗಿ ಕಲಿಸ್ಕೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ನಿಮ್ಗೆ ಏನು ಚಾಯ್ಸ್ ಇರ್ತದೆ ಅದು ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಒಂದು ಸ್ವಲ್ಪ ಬಟ್ಟೆನ ಮುಚ್ಚಿಟ್ಬಿಟ್ಟಿದೆ, ಸೊ ದಟ್ ಸಾಫ್ಟ್ ಆಗುತ್ತೆ ಅಂತ ಅಷ್ಟೇ. ಸೊ ಈಗ ಇದನ್ನು ಲಟ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. 3 ಲಟ್ಸ್ ಇಟ್ಟಿದ್ದೀನಿ ಆ್ಯಂಡ್ ಇನ್ನೊಂದು 2 ಆಗುತ್ತಷ್ಟೇ. ತುಂಬ ಕಲಿಸ್ಬಿಟ್ಟು ಆಮೇಲೆ ಸರಿಗೆ ಬರದೇ ಇದ್ದರೆ ಮತ್ತೆ ಹಿಟ್ಟು ಹಾಕ್ಕೊಂಡು ಮತ್ತೆ ಚಪಾತಿ ಎಲ್ಲ ಮಾಡ್ಕೋಬೇಕು, ಪ್ರಾಬ್ಲಮ್. ಹಾಗೆ ಕಟ್ಟೆ ಕ್ಲೀನ್ ಮಾಡಿಕೊಂಡು ಕಟ್ಟೆ ಮೇಲೆ ಲಟ್ಟಿಸ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಯೂಶ್ವಲಿ ಚಪಾತಿ ಮಣೆ ಅಷ್ಟೊಂದು ದೊಡ್ಡದಾಗಿರಲ್ಲ. ಕಟ್ಟೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಏನಕ್ಕೆ ಹಾಕೊಳ್ಳೋದು ಅಂದರೆ ಲೈಕ್ ಮೆತ್ಕೊಳ್ಳಲ್ಲ ಆ್ಯಂಡ್ ಈಸಿಯಾಗಿ ಜಾರುತ್ತೆ ಅಂತ ಅಷ್ಟೇ. ಎಣ್ಣೆ ಸವರ್ಕೊಂಡಿದ್ದೀನಿ, ಸ್ವಲ್ಪ ಹಿಟ್ಟನ್ನ ಜಾಸ್ತಿ ತೊಗೊಂಡಿದ್ದೀನಿ. ಸಾಫ್ಟಾಗಿ ಇದೆ, ನಿಮ್ಗೆ ಗೊತ್ತಾಗ ಮೈದಾ ಥರ ತುಂಬ ನಿಮ್ಗೆ ಗೊತ್ತಿದ್ರೆ ಮೈದಾ ಲಟ್ಟಿಸಿದ್ರೆ ಸ್ವಲ್ಪ ಸ್ಟ್ರೆಚ್ ಆಗುತ್ತೆ, ವಾಪಸ್ ಬರುತ್ತೆ. ಆ ಥರ ಆಗೋಲ್ಲ, ಬಟ್ ಪರವಾಗಿಲ್ಲ. ಏಕೆಂದರೆ ಸ್ವಲ್ಪ ಹೆಲ್ತಿಯರ್ ವರ್ಷನ್ ಏನಾದ್ರು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಇದನ್ನು ತೆಳ್ಳಗೆ ಬರುತ್ತೆ, ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಿದೆ. ತೆಳ್ಳಗೆ ಆಗ್ತಾ ನೀವು ಇದನ್ನು ತೆಕ್ಕೊಂಡು ತಿರುಗ್ಸೋಕ್ಕೆಲ್ಲ ಆಗೋಲ್ಲ, ಸೊ ಹಾಗೇ ಮಾಡ್ಕೋಬೇಕಾಗುತ್ತೆ. ಇಷ್ಟು ತೆಳ್ಳಗೆ ಲಟ್ಸಿದ್ದೀನಿ, ಅಂದರೆ ಕೆಳಗಡೆ ನೆಲ ಎಲ್ಲ ಕಾಣಿಸೋ ಥರ ತೆಳ್ಳಗೆ ಲಟ್ಸಿದ್ದೀನಿ. ಇದನ್ನು ಚಾಕುನಲ್ಲಿ ಉದ್ದಕ್ಕೆ ಕಟ್ ಮಾಡಬೇಕು, ಬಟ್ ಚಾಕು ಬದಲು ನನ್ನ ಹತ್ರ ಪಿಜ್ಜಾ ಕಟ್ಟರ್ ಇದೆ, ಹಾಗಾಗಿ ಇದನ್ನು ಜಸ್ಟ್ ಸ್ಲಿಟ್ ಮಾಡ್ತಾಯಿದ್ದೀನಿ ಅಷ್ಟೇ. ತುಂಬ ಅಗ್ಲ ಇದೇನೋ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಏನಿಲ್ಲ, ಜಸ್ಟ್ ಒಂದು ಅಂದಾಜಾಗಿ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಡಿಸೈನ್ ಬೇರೆ ಬರುತ್ತೆ ನೋಡಿ. ಸೊ ಈಗ ಇದನ್ನು ಜಸ್ಟ್ ಎಲ್ಲನೂ ಒಟ್ಟಿಗೆ ಎಳ್ಕೊಂಡು ಕಟ್ಟಾಗಿರೋ ಪೋರ್ಷನ್ಗಳಿರ್ತಲ್ಲ ಒಟ್ಟಿಗೆ ಎಳ್ಕೊಂಡು ಅದನ್ನು ಈ ಥರ ಮತ್ತೆ ರೌಂಡ್ಗೆ ಸುತ್ತಕೊಂಡು ಮಾಡಿ ಮತ್ತೆ ಚೂರು ಎಣ್ಣೆ, ಸೊ ಸಾಫ್ಟ್ ಆಗುತ್ತೆ ಅಂತ ಅಷ್ಟೇ. ಚಕ್ಲಿ ಮಾಡ್ತಾರಲ್ಲ ಆ ಥರ ಈ ಥರ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಇಷ್ಟನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಒಂದು ತೊಗೊಂಡಿದ್ದೀನಿ, ಒಂದು 5 ನಿಮಿಷ ಹಾಗೆ ಬಿಟ್ಟಿದೆ. ಆಮೇಲೆ ಇದು ಲಟ್ಟಿಸ್ಬೇಕಾದ್ರೆ ಹಿಟ್ಟೆಲ್ಲ ಹಾಕ್ಕೊಂಡು ಲಟ್ಸಲ್ಲ. ಇಲ್ಲಿ ಮಾಮೂಲಿ ಕಾವಲಿ ಕಾಯಕ್ಕೆ ಇಟ್ಟಿದ್ದೀನಿ. ತುಂಬ ಅಗ್ಲನೂ ಆಗಲ್ಲ ಇದು, ಸೊ ಇಷ್ಟು ಆಗುತ್ತೆ. ಈಗ ಇದನ್ನು ಇದಾಗಿದೆ, ಅಂದರೆ ಒಂದು ಸೈಡ್ ಆಗಿದೆ. ಸೊ ಕೆಳಗಡೆ ಒಂದು ಸೈಡ್ ಆಗಿರುತ್ತೆ. ಇದನ್ನು ಉಲ್ಟಾ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ತಾಯಿದೆ. ಸೊ ಇದು ಕಡೆ ತಿರುಗಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಆಗಿದೆ. ಏನು ಅಂದರೆ ಯೂಶಲಿ ಮೈದಾಲ್ ಮಾಡಿದಾಗ ಹಿಂಗೆ ಅಂದರೆ ಅದು ಬಿಟ್ಕೊಳ್ಳುತ್ತೆ. ಆ್ಯಂಡ್ ಇದು ಸ್ವಲ್ಪ ಆರಿದ್ರೆ ಇಲ್ಲಿ ನೋಡಿ ಲೇಯರ್ಸ್ ಬರ್ತಾ ಇದೆ, ಬಿಸಿ ಇದೆ. ಇಲ್ಲ ಅಂತಂದರೆ ಕ್ಲೀನಾಗಿ ಲೇಯರ್ಸ್ ಬಿಟ್ಕೊಳ್ಳುತ್ತೆ. ಹಿಂಗಂದರೆ ಲೈಕ್ ಹಿಂಗೆ ಮಾಡ್ತಾರೆ. ಲಚ್ಚಾ ಪರಾಟ ಅಂದರೆ ಯೂಶಲಿ ಈ ಥರ ಕಟ್ ಮಾಡಿ ಹಾಕ್ತಾರೆ. ಕಟ್ ಆಗುತ್ತಿದ್ದು ನೋಡಿ, ಕ್ಲೀನಾಗಿ ಲೇಯರ್ಸ್ ಬಂದಿದೆ. ಬಟ್ ಏನು ಅಂತಂದರೆ ನಾವು ಗೋಧಿನಲ್ಲಿ ಮಾಡಿರೋದ್ರಿಂದ ಅಷ್ಟೊಂದು ಬಿಟ್ಕೊಳ್ಳೋದ, ಬಟ್ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಆ್ಯಂಡ್ ಇದ್ರ ಜೊತೆ ನಾವು ಮಾಡಿರೋದು ಪ್ಲೇಟಿಂಗ್ ಆದಮೇಲೆ ತೋರಿಸ್ತೀನಿ, ಬಟ್ ಜಸ್ಟ್ ಹೇಳಿದ್ದೀನಿ. ಎಲ್ಲ ತರಕಾರಿ ಹಾಕಿ ಸಾಗು, ಕಲರ್ಫುಲ್ ಸಾಗು ಇವತ್ತು, ಯಾಕೆಂದರೆ ಅದಕ್ಕೆ ಸ್ವಲ್ಪ ಬೀಟ್ರೂಟ್ ಹಾಕಿನಿ, ಸ್ವಲ್ಪ ರೆಡ್ಡಿಶ್ ಮೇಲೆ ಬಂದರೆ. ಹಾಗೆ ಇದ್ರ ಜೊತೆ ಪ್ರೋಟೀನ್ಗೆ ಅಂತ ಸ್ವಲ್ಪ ಎಲ್ಲ ಮಿಕ್ಸ್ಡ್ ಕಾಳನ್ನ ಬೇಯಿಸಿಟ್ಕೊಂಡಿದ್ದೆ. ಆಮೇಲೆ ಗೆಣಸು. ಸೊ ಇಷ್ಟು ನಮ್ಮ ಇವತ್ತಿನ ಬೆಳಗ್ಗೆ ತಿಂಡಿ. ಪ್ಲೇಟಿಂಗ್ ಆದಮೇಲೆ ಕಲರ್ಫುಲ್ಲಾಗಿ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ. ಆಮೇಲೆ ಆದಷ್ಟು ನಡುವೆ ರೆಸಿಪೀಸ್ಗಳನ್ನ ಹಾಕ್ತಾನೆ ಇದ್ದೀನಿ. ತುಂಬ ಜನ ರೆಸಿಪಿ ಹಾಕಿ ಅಂತ ಕೇಳ್ತಾನೆ ಇರ್ತೀರಾ. ಸೊ ಹಾಗಾಗಿ ಯಾವ್ದು ಮಾಡ್ತೀನೋ ನಾನು ಅದನ್ನು ಹಾಗೆ ನಿಮಗೆ ವಿಡಿಯೋ ಹಾಕಿ ತೋರಿಸ್ತೀನಿ. ಸಿಗ್ತೀನಿ ಆಮೇಲೆ ಪ್ಲೇಟಿಂಗ್ ಆದಮೇಲೆ. ನೋಡಿ ನಮ್ಮ ಪ್ಲೇಟಿಂಗ್ ಇವತ್ತು ಲಚ್ಚಾ ಪರೋಟ. 1 ಪರೋಟ ಹಾಕಿದ್ದೀವಿ ಅಷ್ಟೇ ತಿನ್ನೋಕ್ಕಾಗೋದು ಗೊತ್ತು. ಎಲ್ಲ ತರಕಾರಿ ಹಾಕಿ ಸಾಗು ಆ್ಯಂಡ್ ಇದು ಬೇಯಿಸಿರೋಂಥ ಗೆಣಸು, ಅದ್ರ ಜೊತೆ ಪ್ರೋಟೀನ್ಗೆ ಅಂತ ಮಿಕ್ಸ್ಡ್ ಕಾಳುಗಳು ಯಾವುದಿದೆ, ಹೆಸರು ಕಾಳು, ಕಡಲೆಕಾಯಿ ಬೀಜ, ಆಮೇಲೆ ಚೆನ್ನ, ಅಷ್ಟೇ ಹಲಸಂದೆ ಕಾಳು ಒಂದು ಸ್ವಲ್ಪ ಇದೆ.
ಇವತ್ತೇನು ಇದಕ್ಕೆ ಬೇರೆ ತರಕಾರಿಗಳು ಹಾಕಿಲ್ಲ, ಜಸ್ಟ್ ಸ್ವಲ್ಪ ಸಾಲ್ಟ್, ಪೆಪ್ಪರ್, ಒಂಚೂರು ಖಾರ, ಒಂಚೂರು ನಿಂಬೆಹಣ್ಣು ಅಷ್ಟೇ ಸಿಂಪಲಾಗಿ ಇಟ್ಟಿದ್ದೀವಿ. ಏಕೆಂದರೆ ಇಲ್ಲಿ ಎಲ್ಲ ತರಕಾರಿಗಳು ಮಿಕ್ಸ್ ಆಗಿರುವಂಥ ಸಾಗು ಇದೆ. ಯಾವುದೋ ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಮಾಡಿ. ಇವತ್ತು ಪರೋಟ ತೋರಿಸಿದ್ದೀನಿ, ಆ್ಯಕ್ಚುಲಿ ಚೆನ್ನಾಗಿದೆ. ನನಗೇನು ಅಂತಂದರೆ ಇದೆಲ್ಲ ಈ ಥರ ಬಿಟ್ಕೊಳುತ್ತಲ್ಲ, ಈ ಪರೋಟಗಳು ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಸಕ್ಕತ್ತಾಗಿದೆ ತಿನ್ನೋಕ್ಕೆ. ಅದು ಎಲ್ಲ ಸಾಗು ಅಂತೂ ಸಕ್ಕ ಟೇಸ್ಟಿಯಾಗಿದೆ, ಟೇಸ್ಟಿ ಕಲರ್ಫುಲ್ ಆಗಿದೆ, ಯಾಕಂದರೆ ಬೀಟ್ರೂಟ್ ಹಾಕಿದ್ದೀವಿ. ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ನಿಮ್ಗಳಿಗೂ ಇಷ್ಟ ಆಗುತ್ತೆ. ಮೈದಾ ಬದಲು ಹೆಲ್ತಿಯರ್ ವರ್ಷನ್ ಗೋಧಿ ಹಿಟ್ಟನ್ನ ಯೂಸ್ ಮಾಡಿದ್ದೀನಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ಅಡುಗೆಗೆ ಇಟ್ಟಿದೆ. ಸ್ವಲ್ಪ ಆಚೆ ಹೋಗೋ ಪ್ಲಾನ್ ಇತ್ತು. ಅಡುಗೆನೇ ಮಾಡಿಬಿಟ್ಟು ತಿಂಡಿ ಆಗಿತ್ತು. ಆ್ಯಂಡ್ ಯೂಶ್ವಲಿ ನಡುವೆ ಎಲ್ಲ ದಿನ ನಿಮಗೆ ಸ್ಪೆಷಲ್ ಅಂತಲ್ಲ, ನಾನು ಏನು ಮಾಡ್ತೀನೋ ಅದು ರೆಸಿಪೀಸ್ನ ನಿಮ್ಗಳಿಗೆ ಒಂದೊಂದೇ ತೋರಿಸ್ತಾನೆ ಇದ್ದೀನಿ. ಸೊ ಇವತ್ತು ಒಂದು ರೆಸಿಪಿ ಹಾಕಿದ್ದೀನಿ. ಆದಮೇಲೆ ಈ ಥರದ ಬಾಟಲ್ಸ್ಗಳೆಲ್ಲ ಕ್ಲೀನ್ ಮಾಡಬೇಕಿತ್ತು. ಯೂಶ್ವಲಿ ಗರಂ ಮಸಾಲ, ಚಾಟ್ ಮಸಾಲ ಎಲ್ಲ ಈ ಥರ ಬಾಟ್ಲ್ಗಳಲ್ಲಿ ಹಾಕಿರ್ತೀನಿ. ಬಟ್ ಪ್ರಾಬ್ಲಮ್ ಏನಂದರೆ ಇದಕ್ಕೆ 2 ಆಪ್ಷನ್ ಇದೆ. ಈ ಥರ ಮುಚ್ಚಳಗಳು, ಒಂದು ಜಸ್ಟ್ ಸ್ವಲ್ಪ ಪೌಡರ್ ಥರ ಬೇಕು ಅಂದರೆ ಈ ಕಡೆ ಓಪನ್ ಮಾಡಬೇಕು, ಆ್ಯಂಡ್ ಇಲ್ಲ ಜಾಸ್ತಿ ಬೇಕು ಅಂದರೆ ಈ ಕಡೆ ಓಪನ್ ಮಾಡಬೇಕು. ಇನ್ನು ಮುಚ್ಚಳಗಳೆಲ್ಲ ತೊಳಿಬೇಕು. ಜಸ್ಟ್ ನಿಮಗೆ ತೋರಿಸ್ದೆ. ಏನು ಅಂದರೆ ಹಾಕಿದಾಗ ಫ್ರೆಶ್ ಆಗಿದ್ದಾಗ ಚೆನ್ನಾಗಿರುತ್ತೆ. ಅದು ನಾವು ಓಪನ್ ಮಾಡಿ ಅಕಸ್ಮಾತ್ ಸ್ವಲ್ಪ ಜಾಸ್ತಿ ಅದು ಓಪನ್ ಮಾಡಿ ಇಟ್ಬಿಡ್ತೀನಿ, ಕೆಳಗಡೆ ಎಲ್ಲ ಒಂಥರ ಅಂಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗ್ತದೆ. ಬಟ್ ನನಗೆ ಈ ಗ್ಲಾಸ್ ಎಲ್ಲ ಬಿಸಾಕೋಕ್ಕೆ ಇಷ್ಟ ಇಲ್ಲ. ಚೆನ್ನಾಗಿದೆ, ಒಂದು ಸೆಟ್ ಅಂತ ತೊಗೊಂಡು ಬಂದಿರ್ತೀವಲ್ಲ, ಹಾಗಾಗಿ ಎಲ್ಲ ಇವತ್ತು ತೊಳೆದು ಎಲ್ಲ ಕೆಲಸ ಆಯಿತು. ಅದ್ರ ಜೊತೆ ಸ್ವಲ್ಪ ಪುಡಿ ತೊಗೊಂಡು ಬಂದಿದ್ರು ಅಮ್ಮ, ಅದಕ್ಕೆ ಹಾಕ್ಕೊಂಡ್ಬಿಡೋಣ ಅಂತ ಎಲ್ಲ ಸಾರ್ಟ್ ಔಟ್ ಮಾಡ್ಕೊಂಡ್ಬಿಟ್ರೆ, ಬರ್ತಿದಂಗೆ ಎಲ್ಲ ಸಾರ್ಟ್ ಔಟ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಪ್ರಾಬ್ಲಮ್ ಇರಲ್ಲ. ಬೇರೆ ಕೆಲಸಗಳು ಎಲ್ಲ ಜಾಸ್ತಿ ಆದಾಗ ಇದೆಲ್ಲ ಹಂಗೆ ಒಳಗಿದೆ. ಆ್ಯಂಡ್ ಆದಷ್ಟು ಪ್ಲಾಸ್ಟಿಕ್ ಕವರ್ ಅಲ್ವಾ, ಸೊ ಅದರೊಳಗೆ ಇಡೋದು ಬೇಡ ಅಂತ ಆದಷ್ಟು ಎಲ್ಲ ಈ ಥರ ಗ್ಲಾಸ್ ಬಾಟ್ಲಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡೆ. ಒಂದು ಎಲೆಕ್ಟ್ರಿಕ್ ಗಾಡಿ ಟ್ರೈ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. 2 ವೀಲರ್, ಕಾರ್ ಅಲ್ಲ. ಯಾಕಂದರೆ ಫಸ್ಟ್ ಕಾರ್ ಅಂತ ಅಂದ್ಕೊಂಡ್ವಿ, ಬಟ್ ಸ್ವಲ್ಪ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ. ಏನೇ ನಾವು ಚಿಕ್ಕದು ತೊಗೊತೀವಿ ಅಂದರೂ ನಿಮಗೆ 10-12 ಲಕ್ಷದ ಕಮ್ಮಿ ಯಾವ EV ಕಾರ್ಸ್ಗಳು ಇಲ್ಲ. ನನಗೆ ತುಂಬ ಪುಟ್ಟದ್ದು ಬೇಡ ಅಂತ ಅನ್ನಿಸ್ತು. 6-7 ಲಕ್ಷ ಕೊಡೋ ಬದಲು ಲೈಕ್ ಒಂದು 10-12 ಲಕ್ಷದ ಬೇರೆನೇ ತೊಗೋಬೋದು ಅಂತ. ಸೊ ಸದ್ಯಕ್ಕೆ ಕಾರ್ ಸ್ಟಾಪ್ ಮಾಡಿದ್ವಿ. ಕಾರ್ ಪ್ಲ್ಯಾನು ಇತ್ತು, ಕಾರ್ ತೊಗೊಳ್ಳೋದ, 2 ವೀಲರ್ ತೊಗೊಳ್ಳೋದ, ಏನಕ್ಕೆ ಬೇಕಾಗುತ್ತೆ ಅಂತ. ಏನಕ್ಕೆ ಇದನ್ನು ಪ್ಲ್ಯಾನ್ ಮಾಡ್ಕೊತಿದ್ದೀವಿ ಅಂದರೆ, ನಾರ್ಮಲಾಗಿ ಒಂದು ಪೆಟ್ರೋಲ್ ಕಾರ್ ಇದ್ದೇ ಇದೆ ನಮ್ಮದು ಇರೋವಂಥದ್ದು. ಅದು ನಾನಾಗಲಿ ವೆಂಕಟೇಶ್ ಆಗಲಿ ಇಬ್ಬರು ಡ್ರೈವ್ ಮಾಡ್ತೀವಿ. ಸೊ ಅದೇನು ಪ್ರಾಬ್ಲಮ್ ಇಲ್ಲ. ಆದರೆ ಪೆಟ್ರೋಲ್ ಹೊಂಚೋದೇ ಕಷ್ಟ ಆಗ್ತಿದೆ ನಮಗೆ. ಯಾಕಂದರೆ ಎಲ್ಲರೂ ಆಚೆ ಹೋಗ್ತಿರ್ತೀವಿ, ಎಷ್ಟು ಅಂದರೆ ಪೆಟ್ರೋಲ್ ಹಾಕ್ಸಿ ಫುಲ್ ಸಾಕಾಗೋಗ್ತಿದೆ. ಆ್ಯಂಡ್ ಗಾಡಿ ಕೂಡ 2 ವೀಲರು, ಒಂದು ಎಲೆಕ್ಟ್ರಿಕ್ ಗಾಡಿ ಇಟ್ಕೊಂಡಿದ್ದೀವಿ. ಬಟ್ ಅದನ್ನ ಆಗಲೇ ನಾವು ತೊಗೊಂಡು 5-6 ವರ್ಷದ ಮೇಲೆ ಆಯಿತು. ಅದ್ರದ್ದು ಪ್ರಾಬ್ಲಮ್ ಏನು ಅಂತಂದರೆ, ಇಬ್ಬರಿಬ್ರು ಹೋಗೋದು ಕಷ್ಟ ಆಗುತ್ತೆ. ಲೈಕ್ ಒಬ್ಬರೇ ಹೋಗ್ತೀವಿ ಅಂದರೆ ಆರಾಮಾಗಿ ಹೋಗ್ಬೋದು. ಈಗ ಅದ್ರದ್ದು ಬ್ಯಾಟ್ರಿ ಚೇಂಜ್ ಮಾಡಿಸ್ಬೇಕು. ನಾನು ತುಂಬ ವಿಡಿಯೋ ಹಿಂದೆ ಹಾಕಿದ್ದೆ ನಾವು ತೊಗೊಂಡಾಗ ಅದು ಹೆಂಗಿದೆ ಅಂತ. ಗಾಡಿ ಆ್ಯಕ್ಚುಲಿ ತುಂಬ ಒಳ್ಳೆ ಕಂಡೀಷನಲ್ಲೇ ಇದೆ. ಆದರೆ ಒಬ್ಬರು ಓಡಾಡೋಕೆ ಅದು ಆರಾಮಾಗಿದೆ. ಇಬ್ಬರು ಹೋಗ್ತೀವಿ ಅಂದರೆ, ಅದು ಅಪ್ಪೆಲ್ಲ ಬಂದಾಗ ಇಬ್ಬರು ಹೋಗ್ತೀವಿ ಅಂದರೆ ತುಂಬ ಕಷ್ಟ. ಅದಲ್ಲದೆ ಒಂದು ಆ್ಯಕ್ಟಿವಾ ಇಟ್ಕೊಂಡಿದ್ವಿ ಆ್ಯಂಡ್ ಒಂದು ಬೈಕ್ ಇದೆ. ಈಗ ಪ್ರಾಬ್ಲಮ್ ಏನಂದರೆ, ಇಬ್ಬರು ಎಲ್ಲರೂ ಹೋಗ್ತೀವಿ ಅಂದಾಗ ತುಂಬ ಪೆಟ್ರೋಲ್ ಖರ್ಚಾಗ್ತಿದೆ 2 ವೀಲರ್ಗಳಲ್ಲಿ. ಹಾಗಾಗಿ ಒಂದು EV ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ಆ್ಯಕ್ಚುಲಿ ಇದೇನಿಂದ ಫಸ್ಟ್ ಅಂದ್ಕೊಂಡಿದ್ದು ವೆಂಕಟೇಶ್ ನನಗೆ ಗಿಫ್ಟ್ ಕೊಡಿಸ್ತಾನೆ, ನನಗೆ ಕೊಡಿಸ್ತಾನೆ ಅಂತ. ಬಟ್ ಆಮೇಲೆ ಪ್ಲ್ಯಾನ್ ಮಾಡಿದ್ದು ಇಲ್ಲ ನಾನೇ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಲೈಕ್ ನಾವು ಅರ್ನ್ ಮಾಡೋದು ತೊಗೊಳೋದ್ರಲ್ಲಿ ಇರೋವಂಥ ಒಂದು ಖುಷಿ ತುಂಬ ಬೇರೆ. ಅವ್ರು ಕೊಡಿಸಿದಾಗ ಇರೋವಂಥ ಖುಷಿ ಒಂಥರ, ನಾವೇ ತೊಗೊತೀವಿ ಅಂತ ಖುಷಿ ಇನ್ನೊಂದು ಥರ. ಸೊ ಫಸ್ಟಿಗೆ ಹೋಗಿ ವಿಚಾರಿಸ್ಕೊಂಡು ಬರಬೇಕು. ಒಂದು 3-4 ಗಾಡಿ ನೋಡ್ಕೊಂಡು ಬಂದ್ವಿ. ಒಂದು 4-5 ಆಪ್ಷನ್ ಇದೆ. ಇವಾಗ ಅಂದ್ಕೊಂಡಿದ್ದು TVS ಆರ್ಬಿಟ್ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ನನಗೆ ಮೇಯ್ನಾಗಿ ಅದಕ್ಕೆ ಲೈಕ್ 1,60,000 2 lakh ಎಲ್ಲ ಹಾಕೋಕ್ಕೆ ತಕ್ಷಣಕ್ಕೆ ಮನಸ್ಸಿಲ್ಲ. ಯಾಕೆಂದರೆ ಏನಾರ ಬೇರೆ ಮುಂದೆ ಪ್ರಾಬ್ಲಮ್ ಬರೋದವೆಲ್ಲ ಆಗ್ಬೋದಲ್ವಾ ಗಾಡಿಗಳದ್ದು. ನಂಗೆ ಅದಕ್ಕೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಇಷ್ಟ ಇಲ್ಲ. ಇದಾದರೆ ನಾನು ತುಂಬ ಜನ ರಿವ್ಯೂ ಕೊಟ್ಟಿರೋದು, ನಾನು ಯೂಸ್ ಮಾಡಿರೋರನ್ನ ಕೇಳಿದ್ವಿ. ಅವರು ಗಾಡಿ ಚೆನ್ನಾಗಿದೆ, ಪ್ಲ್ಯಾನ್ ಮಾಡಿ ತೊಗೊಳ್ಳಿ ಅಂತ ಅಂದರು. ಹೋಗಿ ಫಸ್ಟು ವಿಚಾರಿಸ್ಕೊಂಡು ಬರಬೇಕು. ಕಲರ್ಗಳು ಆಪ್ಷನ್ಗಳ ಸಾಕಷ್ಟು ಇದೆಯಲ್ಲ, ನಿಮ್ಗಳಿಗೂ ತೋರಿಸ್ತೀನಿ. ಹೊರಡ್ತಾ ಇದೀವಿ, ನೆನ್ಗುಳಿ ಕೂತಿದ್ದಾಯಿತು. ಒಗ್ಗರಣೆ ಹಾಕ್ಬಿಟ್ಟು ಹೊರಟ್ರೆ ಅದನ್ನು ಮುಗಿಸ್ಕೊಂಡು ಆಮೇಲೆ ಏನಾಗುತ್ತೆ ಅಂತ ತೋರಿಸ್ತೀನಿ ನಿಮ್ಗಳಿಗೂ. ಗಾಡಿ ಏನು ಥರ ಇದೆ ಎಲ್ಲ ಅದು ನಿಮ್ಗಳಿಗೆ ಹೇಳ್ದಂಗೆ ನಾವು ಬಂದಿದ್ದು ನಮ್ಮ ಮನೆ ಹತ್ರ ಇರೋವಂಥ TVS ಶೋರೂಮ್ಗೆ. ಇಲ್ಲಿ ಹೇಳಿದೆ ಗಾಡಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತ. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿ ರಿವ್ಯೂನೂ ಇತ್ತು. ಸೊ ಹಾಗಾಗಿ ಇದು ಆರ್ಬಿಟರ್ ನೋಡೋಣ ಅಂತ ಬಂದ್ವಿ. ಆ್ಯಂಡ್ ಬುಕ್ ಮಾಡೋಕ್ಕಿಂತ ಮುಂಚೆ ಕಲರ್ ಆಪ್ಷನ್ಗಳು ಯಾವುದಿದೆ, ಹಾಗೆ ಟೆಸ್ಟ್ ಡ್ರೈವ್ ಬೇರೆ ಎಲ್ಲ ಫೀಚರ್ಸ್ ಎಲ್ಲ ನೋಡಬೇಕಾಗತ್ತಲ್ಲ. ಸೊ ಹಾಗಾಗಿ ಎಲ್ಲನೂ ನೋಡೋಣ ಅಂತ ನಾವುಗಳನ್ನು ಬಂದ್ವಿ. ಆ್ಯಂಡ್ ಆ್ಯಕ್ಚುಲಿ ಪ್ರೈಸ್ ವೈಸ್ ಕೂಡ ತುಂಬ ಏನೋ ಹೆವಿ ಅಥವಾ ತುಂಬ ಕಾಂಪಿಟೇಟಿವ್ ಪ್ರೈಸ್ ಅನಿಸ್ತಿಲ್ಲ, ನಾರ್ಮಲಾಗಿ ಅಫೋರ್ಡಬಲ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದನ್ನೇ ಫೈನಲೈಸ್ ಮಾಡೋಣ ಅಂತ ಅಂದ್ಕೊಂಡ್ವಿ.
ಹೊಸದು ಏನೇ ಒಂದು ತೊಗೊತೀವಿ ಅಂದರೂ ಎಷ್ಟು ಇಂಟ್ರೆಸ್ಟ್ ಇರುತ್ತೆ ಅಲ್ವಾ, ಅದೆಲ್ಲ ಫೀಚರ್ಸ್ ತಿಳ್ಕೊಬೇಕು, ಹೇಗೆ ಹೋಗುತ್ತೆ ಅಂತ ನೋಡಬೇಕು ಅಂತ. ಸೊ ನಮಗೂ ಅಷ್ಟೇ ಇಂಟ್ರೆಸ್ಟ್ ಇತ್ತು. ಸುಮಾರು ಗಾಡಿಗಳು ಇಟ್ಕೊಂಡಿದ್ರು ಪ್ರತಿ ಸಲ ಒಂದು ಹೊಸ ಗಾಡಿ ತೊಗೊಂಡಾಗಲೂ ಒಂದು ಹೊಸ ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ಸೊ ಇದನ್ನು ಯಾರೆಲ್ಲ ನೀವುಗಳು ಯೂಸ್ ಮಾಡ್ತಾರೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಯಾವ ಕಲರ್ ಪರ್ಚೇಸ್ ಮಾಡಿದ್ದೀರಿ ಅನ್ನೋದನ್ನ ನಿಮ್ಗಳಿಗೆ ತೋರಿಸ್ತೇನೆ.